ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಜೂನ್ 1ರ ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಆದರೆ ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದ್ರು ನೋಡಿ. 2024ನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆಯಾದ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ನಿಮಾನ್ಸ್ ಸಂಸ್ಥೆ. ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ನಿಮಾನ್ಸ್ಗೆ ಮಂಡೇಲಾ ಪ್ರಶಸ್ತಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಆರೋಗ್ಯ ಜಾಗೃತಿ ಮೂಡಿಸುವ ವಿಷಯದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಕಾರಣಕ್ಕೆ ಬೆಂಗಳೂರಿನ ನಿಮಾನ್ಸ್ ಅನ್ನು ವಿಶ್ವ ಆರೋಗ್ಯ ಸಂಸ್ಥೆಯು 2024ನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2024ನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ವಿಶ್ವ ಆರೋಗ್ಯ ಸಂಸ್ಥೆಯು ಬೆಂಗಳೂರು ಮೂಲದ ಸಂಸ್ಥೆಯಾಗಿರುವಂಥ ನಿಮಾನ್ಸ್ ಸಂಸ್ಥೆಗೆ ಆಯ್ಕೆ ಮಾಡಿರುವಂಥದ್ದು. ನಿಮಾನ್ಸ್ ಅನ್ನು ಭಾರತದ ಉನ್ನತ ಮಾನಸಿಕ ಆರೋಗ್ಯ ಕೇಂದ್ರ ಎಂದು ಕರೆಯಲಾಗುತ್ತದೆ. ಇದು ಒಂದು ಏನಪ್ಪಾ ಅಂದ್ರೆ ಮೆಂಟಲ್ ಆಸ್ಪತ್ರೆ ಅಂತ ನಾವು ಹೇಳ್ಬೋದು. ಅಂದರೆ ಮೆಂಟಲ್ ಯಾರು ಒಂದು ವೀಕ್ನೆಸ್ ಹೊಂದಿರ್ತಾರೆ ರೋಗಿಗಳೇ, ಅಂಥ ರೋಗಿಗಳಿಗೆ ಒಂದು ಫೇಮಸ್ ಆಗಿರುವಂಥ ಒಂದು ಇದು ಆಸ್ಪತ್ರೆ. ಜಿನೆವಾದಲ್ಲಿ ನಡೆದ 77ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ಈ ಒಂದು ಮಹತ್ವದ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಇನ್ನು ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ವಿಶ್ವ ಆರೋಗ್ಯ ಸಂಸ್ಥೆಯು 2019ರಿಂದ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಪ್ರದಾನ ಮಾಡುತ್ತಾ ಬಂದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಪ್ರಾರಂಭ ಮಾಡಿದ್ದು 2019ರಲ್ಲಿ. ಇದು ನೀವು ಪ್ರದಾನ ಮಾಡುವಂಥ ಸಂಸ್ಥೆ ಯಾವುದರ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಇದನ್ನು ಏನು ಮಾಡುತ್ತಂದ್ರೆ ಪ್ರೆಸೆಂಟೇಷನ್ ಮಾಡ್ತಾ ಇರುವಂಥದ್ದು. ಆರೋಗ್ಯ ಜಾಗೃತಿ ಮೂಡಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸುವ ವ್ಯಕ್ತಿಗಳಾಗಿರ್ಬೋದು, ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಗಳನ್ನು ಈ ಪ್ರಶಸ್ತಿಯ ಮೂಲಕ ಗೌರವಿಸಲಾಗುತ್ತದೆ. ಪ್ರಮುಖವಾಗಿ ಆರೋಗ್ಯದ ಬಗ್ಗೆ ಯಾರು ವ್ಯಕ್ತಿಗಳಾಗಿರ್ಬೋದು ಅಥವಾ ಸಂಸ್ಥೆಗಳು ಜಾಗೃತಿಯನ್ನು ಮೂಡಿಸ್ತಾ ನೋಡಿ, ಅಂತಹ ಸಂಸ್ಥೆಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. 2024ನೇ ಈ ಒಂದು ಪ್ರಶಸ್ತಿಯನ್ನು ಬೆಂಗಳೂರು ಮೂಲದ ನಿಮಾನ್ಸ್ ಸಂಸ್ಥೆಗೆ ನೀಡಲಾಗಿರುವಂಥದ್ದು. ಆದರೆ ನಿಮಾನ್ಸ್ ಅಂದ್ರೆ ಏನು ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಅಂತ ಹೇಳ್ತೀವಿ. ದೇಶದಲ್ಲಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಶಿಕ್ಷಣದ ಉನ್ನತ ಕೇಂದ್ರವಾಗಿರುವಂಥದ್ದು. ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದರ ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಒಂದು ರಾಷ್ಟ್ರೀಯ ಪ್ರಮುಖ ಸಂಸ್ಥೆಯಾಗಿರುವಂಥದ್ದು. ಸರ್ಕಾರಿ ಸಂಸ್ಥೆಯಾಗಿರುವಂಥದ್ದು. ಇದು ಸ್ವಾಯತ್ತ ಸಂಸ್ಥೆಯಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇದನ್ನು 1974ರಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಮತ್ತು ಬೆಂಗಳೂರಿನ ಮಾನಸಿಕ ಆಸ್ಪತ್ರೆಯ ವಿಲೀನದ ನಂತರ ಇದನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. 1974ರಲ್ಲಿ ಎರಡು ಸಂಸ್ಥೆಗಳನ್ನು ಮಿಂಗಲ್ ಮಾಡಿಬಿಟ್ಟು ಇದನ್ನು ರಚನೆ ಮಾಡಲಾಗಿರುವಂಥದ್ದು. ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂತ ಹೇಳ್ತೀವಿ, ಇನ್ನೊಂದು ಮಾನಸಿಕ ಆಸ್ಪತ್ರೆ. ಇವೆರಡೂಗಳನ್ನು ವಿಲೀನ ಮಾಡಿಬಿಟ್ಟು ಈ ಒಂದು ಸಂಸ್ಥೆಯನ್ನು 1974ರಲ್ಲಿ ರಚನೆ ಮಾಡಲಾಗಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ, 1 ಮಂತ್ ಕೊಟ್ಟಿದ್ದಾರೆ. 2023 ಜನವರಿ ಟು ಏಪ್ರಿಲ್ 2024 ನಿಮಗೆ 640 ರೂಪಾಯಿ ಆಗುತ್ತೆ. 2022 ಜನವರಿ ಟು ಏಪ್ರಿಲ್ 2024 ನಿಮಗೆ 1140 ರೂಪಾಯಿ ಆಗುತ್ತೆ. ಇದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1040 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಕ್ವಶನ್ ಯಾವ ಥರ ಕೇಳಿದೆ ನೋಡ್ರಿ. ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ಲವ್ಸ್ನೇ ಇದಕ್ಕೆ ಸರಿಯಾದ ಉತ್ತರ. ಅರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಅಂತಾರಾಷ್ಟ್ರೀಯ ಬಾಕ್ಸಿಂಗ್ನಿಂದ ಬೆಂಬಲ ಹಿಂಪಡೆದು ಭಾರತ ವಿಶ್ವ ಬಾಕ್ಸಿಂಗ್ಗೆ ಸೇರ್ಪಡೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆನೂ ಕೂಡ ನಾವು ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಷೇಧಿತ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸಂಸ್ಥೆಗೆ ನೀಡಿದ ಬೆಂಬಲ ವಾಪಸ್ ಪಡೆದಿರುವ ಭಾರತ ಬಾಕ್ಸಿಂಗ್ ಸಂಸ್ಥೆ ವಿಶ್ವ ಬಾಕ್ಸಿಂಗ್ಗೆ ಸೇರ್ಪಡೆಗೊಂಡಿರುವಂಥದ್ದು. IBA ಅಂದರೆ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. IBAಗೆ ನೀಡಲಾಗಿದ್ದ ಮಾನ್ಯತೆಯನ್ನು ಆಡಳಿತ ಬಿಕ್ಕಟ್ಟು, ಆರ್ಥಿಕ ಸಮಸ್ಯೆ ಕಾರಣಕ್ಕೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು 2019ರಲ್ಲಿ ಹಿಂಪಡೆದಿರುವಂಥದ್ದು.
ಇಲ್ಲಿ ಹಾಗಾದ್ರೆ ಈ ಒಂದು ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸಂಸ್ಥೆಯ ಒಂದು ಬೆಂಬಲ ನೀಡಿರುವಂತಹ ಭಾರತ ಯಾಕೆ ಈ ಒಂದು ಬೆಂಬಲ ಹಿಂದೆ ಪಡೆದೆ ಅಂದ್ರ ರಾಷ್ಟ್ರೀಯ ಸಂಸ್ಥೆಗಳು IBAಗೆ ಬೆಂಬಲ ಮುಂದುವರಿಸಿದರೆ 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಿಂದ ಬಾಕ್ಸಿಂಗ್ ಅನ್ನು ಕಿತ್ತು ಹಾಕುವುದಾಗಿ ಒಲಿಂಪಿಕ್ ಸಮಿತಿ ಎಚ್ಚರ ನೀಡಿರುವಂಥದ್ದು. ಇಲ್ಲಿ ಏನಾಗಿತ್ತು ಇಶ್ಯೂ ಅಂದ್ರೆ IBAಗೆ ನೀಡಲಾಗಿದ್ದ ಮಾನ್ಯತೆಯನ್ನು ಆಡಳಿತ ಬಿಕ್ಕಟ್ಟು, ಈ ಒಂದು ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸಂಸ್ಥೆಯಲ್ಲಿ ಕಂಡು ಬಂದಿರುವಂತಹ ಒಂದು ಆಡಳಿತ ದೋಷ ಆಗಿರ್ಬೋದು, ಅಥವಾ ಅಲ್ಲಿ ಒಂದು ಕಂಡು ಬಂದಿರುವಂತಹ ಆರ್ಥಿಕ ಸಮಸ್ಯೆಯಿಂದಾಗಿ 2019ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆ ಏನ್ ಮಾಡಿತ್ತು, ಈ ಒಂದು ಸಂಸ್ಥೆಗೆ ನೀಡಿರುವಂತಹ ಒಂದು ಮಾನ್ಯತೆಯನ್ನು ಹಿಂದೆ ಪಡೆದಿರುವಂಥದ್ದು. ಅದಲ್ಲದೆ ಏನ್ ಹೇಳಿತಂದ್ರೆ ಒಂದು ರಾಷ್ಟ್ರೀಯ ಸಂಸ್ಥೆಗಳು ಏನೋ ಒಂದು ಇಲ್ಲಿ ಆರ್ಡರ್ ಮಾಡಿತ್ತಂದ್ರೆ ಈ IBAಗೆ ಸೇರುವಂತಹ ರಾಷ್ಟ್ರಗಳು 2028ರಲ್ಲಿ ಏನು ಒಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ನಡೀತಾ ಇದೆ ಲಾಸ್ ಏಂಜಲೀಸ್ನಲ್ಲಿ, ಅಂತ ಒಂದು ಕ್ರೀಡೆಯಲ್ಲಿ ಬಾಕ್ಸಿಂಗ್ನಲ್ಲಿ ಯಾವ ಒಂದು ರಾಷ್ಟ್ರಗಳು ಕೂಡ ಈ ಸಂಸ್ಥೆಗೆ ಏನಪ್ಪಾ ಅಂತಂದ್ರೆ ಬೆಂಬಲ ನೀಡಿರುವಂಥ ಸಂಸ್ಥೆಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಇಲ್ಲಿ ಒಂದು ಎಚ್ಚರಿಕೆ ನೀಡಿರುವಂಥದ್ದು. ಹೀಗಾಗಿ ಭಾರತ ಕೂಡ ಈ ಒಂದು ಸಂಸ್ಥೆಯ ಬೆಂಬಲವನ್ನು ರೀಸೆಂಟ್ ಆಗಿ ಹಿಂದೆ ಪಡೆದಿರುವಂಥದ್ದು. ಇನ್ನು ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಇದು ಸ್ಥಾಪನೆ ಆಗಿದ್ದು 1946. ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರ್ತಂದ್ರೆ ಸ್ವಿಟ್ಜರ್ಲ್ಯಾಂಡ್ನ ಲೌಸ್ನೆಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ತರ ಪ್ರಶ್ನೆ ಕೇಳಿದ್ರೆ ವಿಶ್ವ ಹಾಲು ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜೂನ್ 1ರಂದು ಇದನ್ನು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಆದರೆ ಯಾಕೆ ಒಂದು ಪ್ರಶ್ನೆ ಕೇಳಿದೆ ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ವಿಶ್ವ ಚಿರ ದಿನ ಜೂನ್ 1 ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲೆ ಕಾಣಿಸಿಕೊಂಡಿರುವಂಥದ್ದು. ಭಾರತದಲ್ಲಿ ರಾಷ್ಟ್ರೀಯ ಹಾಲು ದಿನವನ್ನು ನಾವು ನವೆಂಬರ್ 26ರಂದು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮ ದಿನವಾಗಿರುವಂಥ ನವೆಂಬರ್ 26ರಂದು ಈ ಒಂದು ರಾಷ್ಟ್ರೀಯ ಹಾಲು ದಿನವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಇನ್ನು ಜಗತ್ತಿನಾದ್ಯಂತ ಈ ಒಂದು ವಿಶ್ವ ಹಾಲು ದಿನ ಯಾವಾಗ ಮಾಡ್ತೀವಿ ಅಂದ್ರೆ ನಾವು ಜೂನ್ 1ರಂದು ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಪ್ರತಿ ವರ್ಷ ಜೂನ್ 1ರಂದು ವಿಶ್ವ ಹಾಲು ದಿನವನ್ನು ಆಚರಣೆ ಮಾಡಲಾಗುತ್ತದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯು 2001ರಲ್ಲಿ ಜೂನ್ 1ರಂದು ಈ ದಿನವನ್ನು ಸ್ಥಾಪನೆ ಮಾಡಿರುವಂಥದ್ದು. ಯುನೈಟೆಡ್ ನೇಷನ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ 2001 ಜೂನ್ 1ರಂದು ಈ ಒಂದು ದಿನವನ್ನು ಆಚರಣೆ ಮಾಡಬೇಕಂತ ಪ್ರಾರಂಭ ಮಾಡಿರುವಂಥದ್ದು. ನಮ್ಮ ಆಹಾರದಲ್ಲಿ ಹಾಲಿನ ಪ್ರಾಮುಖ್ಯತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಒಂದು ಉದ್ದೇಶದೊಂದಿಗೆ ಈ ಒಂದು ದಿನವನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಈ ಒಂದು ಹಾಲಿನಲ್ಲಿರುವಂತಹ ಪ್ರೋಟೀನ್ ಯುಕ್ತ ಏನು ಒಂದು ಫುಡ್ ಇದೆ ಇದರ ಬಗ್ಗೆ ಜನರಲ್ಲಿ ಒಂದು ಅರಿವನ್ನು ಮೂಡಿಸೋಗೋಸ್ಕರ ಈ ಒಂದು ದಿನವನ್ನು ಆಚರಣೆ ಮಾಡಬೇಕಂತ ಜೂನ್ 1 2001ರಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು. ವಿಶ್ವ ಹಾಲು ದಿನವನ್ನು ಮೊಟ್ಟ ಮೊದಲ ಬಾರಿಗೆ 2001ರಲ್ಲಿ ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗಿರುವಂಥದ್ದು. ಇನ್ನು ಭಾರತದಲ್ಲಿ ನೋಡಿ ಶ್ವೇತ ಕ್ರಾಂತಿಯ ಪಿತಾಮಹರಾಗಿರುವಂಥ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮ ದಿನವಾಗಿರುವಂಥ ನವೆಂಬರ್ 26ರಂದು ರಾಷ್ಟ್ರೀಯ ಹಾಲು ದಿನವನ್ನು ಆಚರಣೆ ಮಾಡಲಾಗ್ತದೆ. ಇಲ್ಲಿ ಶ್ವೇತ ಕ್ರಾಂತಿ ಎದಕ್ಕೆ ಸಂಬಂಧಪಟ್ಟಂದ್ರೆ ಹಾಲಿಗೆ ಸಂಬಂಧಪಟ್ಟಿರುವಂಥದ್ದು. ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಯಾರಂದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ ಹೇಳ್ತೀವಿ. ಈ ವರ್ಗೀಸ್ ಕುರಿಯನ್ ಅವರ ಒಂದು ಶ್ವೇತ ಕ್ರಾಂತಿಗೆ ನೀಡಿರುವಂತಹ ಕೊಡುಗೆಯ ಒಂದು ಸ್ಮರಣಾರ್ಥವಾಗಿ ಅವರ ಜನ್ಮ ದಿನವನ್ನೇ ನಾವು ಏನ್ ಮಾಡ್ತೀವಿ ರಾಷ್ಟ್ರೀಯ ಹಾಲು ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಇದು ಸ್ಥಾಪನೆ ಆಗಿದ್ದು 1945 ಅಕ್ಟೋಬರ್ 16ರಂದು. ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತಂದ್ರೆ ಇಟಲಿಯ ರೋಮ್ ನಗರದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇದರ ಒಂದು ಪೇರೆಂಟ್ ಆರ್ಗನೈಸೇಷನ್ ಯಾವುದಂದ್ರೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡ್ರಿ. ದೇಶದಲ್ಲಿ ಮೊದಲ ಮರಣಕ್ಕೆ ಫ್ರೀ ವಿಲ್ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನ್ ಗೋವಾ. ಇದಕ್ಕೆ ಸರಿಯಾದ ಉತ್ತರ. ಅರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ಪ್ರಪ್ರಥಮ ಅಸ್ವಸ್ಥನ ವೈದ್ಯಕೀಯ ಚಿಕಿತ್ಸೆ ಹಂತಕ್ಕೆ ಗೋವಾ ಹೈಕೋರ್ಟ್ ಪೀಠ ಸಮ್ಮತಿ. ದೇಶದಲ್ಲೇ ಮೊದಲ ಸಲ ಮರಣಕ್ಕೆ ಫ್ರೀ ವಿಲ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಎಸ್, ಇದ್ರ ಬಗ್ಗೆ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅತ್ಯಂತ ಚಿಂತಾಜನಕ ಸ್ಥಿತಿಯಲ್ಲಿರುವ ರೋಗಿಗಳಿಗೆ ಚಿಕಿತ್ಸೆ ನಿಲ್ಲಿಸಲು ಅವಕಾಶ ಕೊಡಬಹುದೆಂದು 2023ರ ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಚಾರಿತ್ರಿಕ ತೀರ್ಪನ್ನು ಅನುಷ್ಠಾನಕ್ಕೆ ತಂದ ಮೊದಲ ರಾಜ್ಯ ಎಂಬ ಕೀರ್ತಿಗೆ ಗೋವಾ ಭಾಜನವಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ತೀರ್ಪು ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ರೀಸೆಂಟಾಗಿ ಏನಾಗಿದೆ ಅಂದ್ರೆ ಈ ಒಂದು ಅತ್ಯಂತ ಚಿಂತಾಜನಕ ಸ್ಥಿತಿಯಲ್ಲಿರುವಂತಹ ರೋಗಿಗಳಿಗೆ
ಚಿಕಿತ್ಸೆ ನಿಲ್ಲಿಸಲು ಅವಕಾಶ ಕೊಡಬಹುದಂತ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಗೊಂಡು ಬಂದಿರುವಂತ ದೇಶದ ಮೊದಲ ರಾಜ್ಯ ಯಾವುದಂದ್ರೆ ಗೋವಾ ಅಂತ ಹೇಳ್ತೀವಿ. ಬಾಂಬೆ ಹೈಕೋರ್ಟ್ನ ಗೋವಾ ಪೀಠ ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಪಣಜಿ ಆಸ್ಪತ್ರೆಯಲ್ಲಿ ಜೀವಂತ ಶವದ ಸ್ಥಿತಿಯಲ್ಲಿ ನರಳುತ್ತಿರುವ ರೋಗಿಯೊಬ್ಬರಿಗೆ ವೈದ್ಯರ ಮನವಿ ಮೇರೆಗೆ ಚಿಕಿತ್ಸೆ ನಿಲ್ಲಿಸಲು ಅವಕಾಶ ಕಲ್ಪಿಸಿರುವಂಥದ್ದು. ಇನ್ನು ಈ ರೀತಿ ಎಂಡ್ ಆಫ್ ಲೈಫ್ ಕೇರ್ ವೀಲ್ ಅಂತ ಹೇಳ್ತೀವಿ, ಅಂದರೆ ಇಚ್ಛೆಯ ಮೇರೆಗೆ ಜೀವನ ಅಂತ್ಯಗೊಳಿಸುವ ವೀಲು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ಒಂದು ವ್ಯವಸ್ಥೆ ಜಾರಿ ಮಾಡಲು ಅನುಮತಿ ನೀಡಿದ ಮೊದಲ ಹೈಕೋರ್ಟ್ ಜಡ್ಜ್ ಎಂಬ ಕೀರ್ತಿಗೆ ಗೋವಾ ಪೀಠದ ನ್ಯಾಯಮೂರ್ತಿಯಾಗಿರುವಂಥ MS ಸೋನಕ್ ಅವರು ಭಾಜನರಾಗಿರುವಂಥದ್ದು. ಇಲ್ಲಿ ರಾಜ್ಯ ಕೇಳಿದ್ರೆ ಗೋವಾ ರಾಜ್ಯ ಹೇಳಬೇಕು. ಆಮೇಲೆ ಇಲ್ಲಿ ಯಾರಾದರೂ ಒಬ್ಬ ಜಡ್ಜ್ ಹೋಗಿ ಕೇಳಿದ್ರೆ ಅವ್ರು ಯಾರಂತ ನಾವು ಡಾಕ್ಟರ್ ಯಾರಪ್ಪ ಅಂತಾರೆ ನ್ಯಾಯಮೂರ್ತಿ MS ಸೋನಕ್ ಅಂತ ಹೇಳ್ತೀವಿ. ಆದರೆ 2023ರಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದ್ದು ನೋಡಿ. ಹಾಗಾದರೆ ಇಲ್ಲಿ ಫ್ರೀ ವೀಲ್ ಅಂತ ಒಂದು ತೀರ್ಪು ಕೊಟ್ಟಿತ್ತು. ಹಾಗಾದರೆ ಫ್ರೀ ವೀಲ್ ಅಂದ್ರೆ ನೋಡಿ, ವ್ಯಕ್ತಿಯು ತಾನು ಉಳಿಯುವ ಸಾಧ್ಯತೆ ಬಹಳ ಕ್ಷೀಣವಾಗಿರುವ ಸಂದರ್ಭದಲ್ಲಿ ಚಿಕಿತ್ಸೆ ನಿಲ್ಲಿಸಿ ಎಂದು ಆ ವ್ಯಕ್ತಿ ಖುದ್ದು ಲಿವಿಂಗ್ ವೀಲ್ ಮೂಲಕ ಕೋರಿಕೆ ಸಲ್ಲಿಸಬಹುದು. ಅಥವಾ ಆ ವ್ಯಕ್ತಿ ವೀಲ್ ಬರೆಯಲು ಅಸಮರ್ಥನಾಗಿದ್ದರೆ ಆ ವ್ಯಕ್ತಿಯ ನೇರ ವಾರಸುದಾರರಾಗಿರುವಂತಹ ಮಗ ಆಗಿರ್ಬೋದು ಅಥವಾ ಹೆಂಡತಿ ಯಾರಾದರಾಗಿರ್ಬೋದು 226ನೇ ವಿಧಿ ಮೂಲಕ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಬಹುದು ಎಂದು 2023ರಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಆಸ್ಪತ್ರೆಗೆ ಹೋಗಿದ್ರ ಅವನು ಒಂದು ಬದುಕುವ ಕಂಡೀಷನ್ ತುಂಬ ಕಠಿಣವಾಗಿದ್ರ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ತನಗೆ ಚಿಕಿತ್ಸೆ ಬೇಡ ಅಂತ ವೈದ್ಯರಿಗೆ ಹೇಳಿದ್ರ ಆ ಸಂದರ್ಭದಲ್ಲಿ ಆತನಿಗೆ ಒಂದು ಚಿಕಿತ್ಸೆ ಕೊಡುವುದನ್ನು ನಿಲ್ಲಿಸಬಹುದು ಅಂತ ಏನು ಮಾಡಿತ್ತು 2023ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ಈ ಒಂದು ತೀರ್ಪನ್ನೇ ಫಸ್ಟ್ ಏನಪ್ಪ ಅಂತಂದ್ರೆ ಅದರ ದೇಶದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಗೊಂಡು ಬಂದಿರುವಂಥ ರಾಜ್ಯ ಯಾವಂದ್ರೆ ಗೋವಾ ಅಂತ ಹೇಳ್ತೀವಿ. ಈ ಒಂದು ಏನಂದ್ರೆ ಈ ಒಂದು ತೀರ್ಪಿನ ಪರವಾಗಿ ಯಾವುದೇ ವ್ಯಕ್ತಿ ಏನು ಮಾಡ್ಬೋದು 226ನೇ ಆರ್ಟಿಕಲ್ ಪ್ರಕಾರ ಹೈಕೋರ್ಟ್ ಮೂಲಕ ಏನು ಮಾಡ್ಬೋದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಅಂತ 2023ರಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವವಾದಂಥ ಒಂದು ತೀರ್ಪನ್ನು ನೀಡಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ಥರ ಪ್ರಶ್ನೆ ಕೇಳಿದೆ ಅಂದ್ರೆ, ವಿಶ್ವದಲ್ಲಿ ಮೊದಲ ಬಾರಿಗೆ ಯಾವ ದೇಶವು ಲಿಗ್ನೋಸ್ಯಾಟ್ ಎಂಬ ಹೆಸರಿನ ಮರದ ಸಣ್ಣ ಉಪಗ್ರಹ ನಿರ್ಮಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಜಪಾನ್. ಇದಕ್ಕೆ ಸರಿಯಾದ ಉತ್ತರ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ವಿಶ್ವದಲ್ಲೇ ಮೊದಲ ಬಾರಿಗೆ ಜಪಾನಿನ ಸಂಶೋಧಕರು ಲಿಗ್ನೋಸ್ಯಾಟ್ ಎಂಬ ಹೆಸರಿನ ಮರದ ಸಣ್ಣ ಉಪಗ್ರಹ ನಿರ್ಮಿಸಿದ್ದಾರೆ. ಅದು ಸೆಪ್ಟೆಂಬರ್ನಲ್ಲಿ ಬಾಹ್ಯಾಕಾಶಕ್ಕೆ ಉಡಾವಣೆ ಆಗಲಿದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲಿಗ್ನೋಸ್ಯಾಟ್ ಅನ್ನೋದು ಒಂದು ಮರದಿಂದ ತಯಾರು ಮಾಡಿರುವಂಥ ಒಂದು ಉಪಗ್ರಹ. ಇದು ತಯಾರು ಮಾಡಿರುವಂಥ ದೇಶ ಯಾವುದಂದ್ರೆ ಜಪಾನ್ ದೇಶ ಇದನ್ನು ತಯಾರು ಮಾಡಿರುವಂಥದ್ದು. ಇದನ್ನು ಮ್ಯಾಗ್ನೋಲಿಯಾ ಮರದಿಂದ ನಿರ್ಮಾಣ ಮಾಡಲಿರುವಂಥದ್ದು. ಉಪಗ್ರಹ ಹೆಸರು ಕೇಳಿದ್ರೆ ಲಿಗ್ನೋಸ್ಯಾಟ್ ಅಂತ ಹೇಳಬೇಕು. ಅದೇ ಯಾವ ಮರದಿಂದ ಈ ಒಂದು ಏನಪ್ಪ ಅಂದ್ರೆ ಉಪಗ್ರಹ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಮ್ಯಾಗ್ನೋಲಿಯಾ ಅಂತ ಹೇಳ್ತೀವಿ. ಈ ಒಂದು ನವೀನ ಯೋಜನೆಯು ಭೂಮಿಯ ವಾತಾವರಣಕ್ಕೆ ಮರು ಪ್ರವೇಶಿಸಿದ ನಂತರ ಸಂಪೂರ್ಣವಾಗಿ ಸುಟ್ಟು ಹೋಗುವ ಮೂಲಕ ಬಾಹ್ಯಾಕಾಶ ಅವಶೇಷಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವಂಥದ್ದು. ಸಪೋಸ್ ನಾವು ಏನಾದರೂ ಈ ಉಪಗ್ರಹಗಳ ಇವು ಪ್ರಸ್ತುತವಾಗಿ ಉಡಾವಣೆ ಮಾಡ್ತಾ ಇದ್ರೆ ಉಪಗ್ರಹಗಳನ್ನು ಮೆಟಲಿಂದ ಮಾಡಲ್ಪಟ್ಟಿರ್ತಾವ. ಈ ಒಂದು ಉಪಗ್ರಹ ಉಡಾವಣೆ ಮಾಡಿದ ನಂತರ ತಾವು ಏನಾಗ್ತಾವ ಒಂದು ಏನಪ್ಪ ಅಂದ್ರೆ ಒಂದು ನಶಿಸಿ ಹೋಗುವ ಸಂದರ್ಭದಲ್ಲಿ ಏನು ಮಾಡುತ್ತೆ ಭೂಮಿಯ ವಾತಾವರಣವನ್ನು ಪ್ರವೇಶ ಮಾಡ್ತಾವ. ಆ ಒಂದು ಭೂಮಿಯ ವಾತಾವರಣ ಪ್ರವೇಶ ಮಾಡಿದ ಮೇಲೆ ಅವು ಕಂಪ್ಲೀಟಾಗಿ ಸುಟ್ಟು ಹೋಗೋದಿಲ್ಲ. ಇದರಿಂದ ಏನಾಗುತ್ತೆ ವಾತಾವರಣದಲ್ಲಿ ಅವಶೇಷಗಳು ಉಳಿದುಕೊಳ್ತಾವ. ಅವು ಏನಾಗುತ್ತೆ ಮುಂದೆ ನಾವು ಲಾಂಚ್ ಮಾಡುವಂಥ ಉಪಗ್ರಹ ಆಗಿರ್ಬೋದು ಅಥವಾ ನೌಕೆಗಳಿಗೆ ಏನಾಗುತ್ತೆ ತೊಂದರೆಯನ್ನು ಉಂಟು ಮಾಡ್ತಾವ. ಸೊ ಇಂಥ ಒಂದು ಪ್ರಾಬ್ಲಮನ್ನು ಹೋಗಲಾಡಿಸೋಗೋಸ್ಕರ ರೀಸೆಂಟ್ ಆಗಿ ಏನು ಮಾಡಿದೆ ಲಿಗ್ನೋಸ್ಯಾಟ್ ಒಂದು ಉಪಗ್ರಹ ಉಡಾವಣೆ ಏನು ಮಾಡಿದೆ ತಯಾರು ಮಾಡಲಾಗಿರುವಂಥದ್ದು. ಇದು ಏನು ಮಾಡುತ್ತಂದ್ರೆ ವಾತಾವರಣ ಮರು ಪ್ರವೇಶಿಸಿದ ನಂತರ ಸಂಪೂರ್ಣವಾಗಿ ಸುಟ್ಟು ಹೋಗುವ ಮೂಲಕ ಬಾಹ್ಯಾಕಾಶ ಅವಶೇಷಗಳನ್ನು ಕಡಿಮೆ ಮಾಡುವಂಥದ್ದು. ಅಂದರೆ ಕಂಪ್ಲೀಟ್ ಆಗಿ ಇದು ಏನು ಮಾಡುತ್ತೆ ಅಟ್ಮಾಸ್ಫಿಯರಲ್ಲಿ ಬರ್ನ್ ಆಗುತ್ತೆ. ಸೊ ದ್ಯಾಟ್ ಇದರಿಂದ ಯಾವುದೇ ಒಂದು ಅವಶೇಷಗಳು ಕೂಡ ಅಲ್ಲಿ ಉಳಿದುಕೊಳ್ಳುವುದಿಲ್ಲ. ಇನ್ನು ಸಾಂಪ್ರದಾಯಿಕವಾಗಿ ಉಪಗ್ರಹಗಳನ್ನು ಲೋಹದಿಂದ ನಿರ್ಮಿಸಲಾಗುತ್ತದೆ. ಇದು ವಾತಾವರಣದಲ್ಲಿ ಸುಟ್ಟು ಹೋದಾಗ ಹಾನಿಕಾರಕ ಅವಶೇಷಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಲೋಹದಿಂದ ತಯಾರು ಮಾಡಿರುವಂಥ ಉಪಗ್ರಹಗಳು ಏನು ಮಾಡುತ್ತೆ ಅಲ್ಲಿ ಸುಟ್ಟು ಹೋದ ಮೇಲೆ ಅವಶೇಷಗಳನ್ನು ಉಳಿಯುತ್ತೆ. ಬಟ್ ಅದೇ ನಾವು ಮರದಿಂದ ಏನಾದರೂ ಉಪಗ್ರಹವನ್ನು ತಯಾರು ಮಾಡಿದ್ರೆ ಅದು ಸುಟ್ಟು ಹೋದ ಕಂಪ್ಲೀಟ್ ಆಗಿ ಬರ್ನ್ ಆಗುತ್ತೆ. ಯಾವುದೇ ಅವಶೇಷಗಳು ಕೂಡ ಉಳಿಯೋದಿಲ್ಲ. ಸೊ ಇಂಥ ಒಂದು ಚಾಲೆಂಜನ್ನು ಹೋಗಲಾಡಿಸೋಗೋಸ್ಕರ ರೀಸೆಂಟ್ ಆಗಿ ಜಪಾನ್ ಆ ಒಂದು ಉಪಗ್ರಹವನ್ನು ರೆಡಿ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ನೆನ್ಸ್ಕೊಂಡಿದ್ದಾರೆ ಮೊದಲೇ ಪ್ರಶ್ನೆ ಯಾವ ಥರ ಕೇಳಿದ್ರೆ ನೋಡ್ರಿ, ಭಯೋತ್ಪಾದನೆ ನಿಗ್ರಹದ ಕುರಿತು ಭಾರತ ಮತ್ತು ಜಪಾನ್ ಜಂಟಿ ವರ್ಕಿಂಗ್ ಗ್ರೂಪ್ನ 6ನೇ ಸಭೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ವಿಶ್ವ ತಂಬಾಕು ರಹಿತ ದಿನ 2024ರ ಥೀಮ್ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ.
ಇನ್ನು ರೆಡ್ ಫ್ಲಾಗ್ ಎಕ್ಸರ್ಸೈಸ್ 2024 ಎಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಲಸ್ಕಾ. ಇನ್ನು ಟೈಮ್ಸ್ ಹೈಯರ್ಸ್ ಎಜುಕೇಷನ್ ಏಷ್ಯಾ ವಿಶ್ವವಿದ್ಯಾಲಯದ ಶ್ರೇಯಾಂಕಗಳ 12ನೇ ಆವೃತ್ತಿಯಲ್ಲಿ ಅತ್ಯುನ್ನತ ಶ್ರೇಣಿಯ ಭಾರತೀಯ ಸಂಸ್ಥೆಯನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ವಿಜ್ಞಾನ ಸಂಸ್ಥೆ. ಆಹಾರ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಹಣಕಾಸಿನ ನೆರವು ನೀಡಲು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇತ್ತೀಚೆಗೆ ಪ್ರಾರಂಭಿಸಿದ ಯೋಜನೆಯನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮಹಾಕೃಷಿ ಸಮೃದ್ಧಿ ಯೋಜನೆ ಅಂತ ಹೇಳ್ತೀವಿ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿ ಟೇಕ್ ಕೇರ್, ಬೈ ಬಾಯ್.